ಹೈ ರೈಸು ಅಕ್ಕಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ಸ್ಕೈ ಡೆಕ್ ಮಾಡಬೇಕು ಅಂತೇಳಿ ಕರೆದು ಸುಮಾರು ಎರಡು ವರ್ಷದಿಂದ ಭಾಳ ದೊಡ್ಡ ಪ್ರಯತ್ನ ಮಾಡಿ ಕೊನೆಗೆ ಅಲ್ಲಿ ಕೆಂಪೇಗೌಡ ಲೆವೆಟ್ಗೆ ಎತ್ಕೊಂಡೋಗಿ ಹಾಕೋಬೇಕಾದ ಪರಿಸ್ಥಿತಿ ಬಂತು. ಈಗ 20 ಕಿಲೋಮೀಟರ್ವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅಂತೇಳಿ HAL ಅವರು ರಿಸ್ಟ್ರಿಕ್ಷನ್ ಮಾಡಿದ್ರು. ನಮಗೆ NGF ಜಾಗದಲ್ಲಿ ಜಾಗ ಚೆನ್ನಾಗಿತ್ತು, ಪಕ್ಕದಲ್ಲಿ ಒಳ್ಳೆ ಮೆಟ್ರೋನೂ ಇತ್ತು. ನಮಗೆ ಇನ್ನೊಂದು 3-4 ಜಾಗನೂ ಯೋಚನೆ ಮಾಡಿದೆ ನಾವು. ಸೊ ಆಗಲಿಲ್ಲ. ಅಲ್ಲಿ ನಮ್ಮ ಎಲ್ಲ MLAಗಳೆಲ್ಲ ಸಿಟಿ MLAs ಎಲ್ಲ ಸೋಂಪುರ್ ಸರ್ಕಲ್ ಹೇಳಿದರು. ಅಲ್ಲಿ ಮೆಟ್ರೋ ಹತ್ರ ಇಲ್ಲ, ಸ್ವಲ್ಪ ದೂರ ಇದೆ ಮೆಟ್ರೋ. ಅದು ಸ್ವಲ್ಪ ಇವರು ನಮಗೆ ನೈಸ್ ಅವರು ನಮಗೆ ಸಹಕಾರ ಕೊಡಲಿಲ್ಲ. ಸೊ ನೈಸ್ ಅವ್ರದ್ದು ಏನು ಮಾಡಬೇಕು ಅಂತ ನಾವು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಅವ್ರು ನಮಗೆ ಒಂದು NOC ಕೊಡೋಕ್ಕೂ ಮುಂದೆ ಬರಲಿಲ್ಲ. ಸೊ ನೈಸ್ನ ಏನು ಮಾಡಬೇಕು ಅಂತ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಅವ್ರಿಗೆ ತಕ್ಕ ಉತ್ತರ ಕೊಡಲೇಬೇಕಾಗ್ತದೆ, ವಿಧಿ ಇಲ್ಲ. ಗೌರ್ಮೆಂಟ್ಗೆ ಯಾವ ಕೋಪ್ರೇಟ್ ಮಾಡಿಲ್ಲ. ಗೌರ್ಮೆಂಟು ನಾವು ಡ್ಯೂಟಿ ನಾವು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ಅಂತ ಅದಕ್ಕೆ ನಾನೀಗ ತುಂಬ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಏನು ಮಿನಿಸ್ಟ್ರನ್ನ ಏನು ಭೇಟಿ ಮಾಡಿದೆ ಅಂತಂದರೆ, ನಮಗೆ ಸಿವಿಲ್ ಅವೇಷನಿಂದ ಮತ್ತು HALನಿಂದ ನಮಗೆ ಹೈಟ್ ರೆಸ್ಟ್ರಿಕ್ಷನ್ನು ಮತ್ತು ಎಲ್ಲ ಡಿಫೆನ್ಸ್ ಪ್ರಾಪರ್ಟಿಗಳ ಪಕ್ಕ ಡೆವಲಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಎದುರುಗಡೆನೇ ಎಲ್ಲ ಪ್ರಾಪರ್ಟಿಗಳಿದೆ, ಡಿಫೆನ್ಸ್ ಪ್ರಾಪರ್ಟಿ ಎದುರುಗಡೆ. ಈಗ ಜಕ್ಕೂರು ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ನಮ್ಮ ಯಲಹಂಕ ಹತ್ರ ಇರ್ಬೋದು, ಏರ್ಪೋರ್ಟ್ ಪಕ್ಕ ಇರ್ಬೋದು, HAL ಏರ್ಪೋರ್ಟ್ ಇರ್ಬೋದು, ಎಲ್ಲ ಕೂಡ ಭಾಳ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಅದೇ ಹೈದ್ರಾಬಾದಲ್ಲಿರ್ಬೋದು, ಮುಂಬೈಲಿರ್ಬೋದು, ಬೇರೆ ಬೇರೆ ಕಡೆ ಅಲ್ಲಿ ಆ ಲಿಮಿಟೇಷನ್ಸ್ ಕಡಿಮೆ ಇದೆ. ಸೊ ರಾಜ್ಯದ ಬೇರೆ ಅನೇಕ ರಾಜ್ಯಗಳ ಯಾವ ರಿಸ್ಟ್ರಿಕ್ಷನ್ಸ್ ಇದೆ ಅದೇ ರಿಸ್ಟ್ರಿಕ್ಷನ್ಸು ಕರ್ನಾಟಕಕ್ಕೂ ಕೂಡ ಅಳವಡಿಸಬೇಕು. ನೀವು ಹೈಟ್ ಪರ್ಮಿಟ್ ಮಾಡಬೇಕು. ಈಗ ಪ್ರೀಮಿಯಂ FIR ತೆಗೆದುಕೊಂಡು ಬಂದಿದ್ದೀವಿ. ಅವರು ದುಡ್ಡು ಕೊಡ್ತೀವಿ ಅಂತ ಅಂದ್ರೂ, ಪ್ರೀಮಿಯಂ FIR ತೊಗೊಳ್ತೀವಿ ಅಂತ ಅಂದರೂ ಕೂಡ ನಾವು ಅದನ್ನು ಅವರು ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರಕ್ಕೂ ಹಣ ಸಿಗ್ತಾ ಇಲ್ಲ. ಅನೇಕ ಡೆವಲಪ್ಮೆಂಟ್ ನಾವು ತೊಗೋಬೇಕಾದ್ರೆ ಜನ ಪ್ರೀಮಿಯಂ FIRನ ತೊಗೋಬೇಕು, TDR ತೊಗೋಬೇಕು. 0.6ವರೆಗೂ ನಾವು ಅಲೋ ಮಾಡಿದ್ದೀವಿ. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಹೇಳ್ತಾರೆ FIRನ ಕಡಿಮೆ ಮಾಡಿಬಿಟ್ಟು ಪ್ರೀಮಿಯಂ FIR ಜಾಸ್ತಿ ಮಾಡಿ ಅಂತ ನಮಗೆ ಒಂದು ಡೈರೆಕ್ಷನ್ಸ್ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅನೇಕ ತೀರ್ಮಾನವನ್ನು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಇವತ್ತು ಸಿವಿಲ್ ಅವೇಷನ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೀನಿ. ಅವರು ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ ಅವರು ಡಿಫೆನ್ಸ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೀಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಆಫೀಸರ್ಸು ಈಗಾಗಲೇ ಬೆಂಗಳೂರಿನ HAL ಸಂಬಂಧಪಟ್ಟಂತೆ ಕೆಲವು ಆಫೀಸರ್ಸ್ ಹತ್ರ ಕರೆದು ಮೀಟಿಂಗ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಅವರೇನು ತೀರ್ಮಾನ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ರೂಲಲ್ಲಿ, ಆ್ಯಕ್ಟಲ್ಲಿ ನಮ್ಮಲ್ಲೇ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಅವರು ಸ್ಪೆಷಲಾಗಿ ಮಾಡ್ಕೊಂಡಿದ್ದಾರೆ, ಮಾಡೋಕ್ಕೆ ಅವಕಾಶ ಇಲ್ಲ, ಆದರೂ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಅವ್ರು ಧೈರ್ಯವಾದ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ನಾನು ಬಂದು ಭೇಟಿ ಮಾಡ್ತೀನಿ. ಈಗ ಅವರ ಇಂಟರ್ನಲ್ ಆಫೀಸರ್ಸು, ನಮ್ಮ ಆಫೀಸರ್ಸು, ಅವ್ರ ಆಫೀಸರ್ಸು ಎಲ್ಲ ಡಿಫೆನ್ಸು, ಏರ್ಪೋರ್ಟ್ ಅಥಾರಿಟಿ ಅವರೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ವಿಚಾರ ಚರ್ಚೆ ಮಾಡಿದ್ದೀವಿ. ಸೊ ಅವರು ನಮಗೆ ಸ್ಪಂದಿಸಿದ್ದಾರೆ. ನಾವು ಲುಕ್ಅಟ್ ಮಾಡ್ತೀವಿ. ಬೆಂಗಳೂರು ಗ್ರೋತು, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ಅವರೊಂದು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಹೊರಗಡೆ ದೇಶಗಳಲ್ಲಿ ಯಾವ ರೀತಿ ಇದೆ, ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಏನೇನಿದೆ ಅದೆಲ್ಲ ಕೂಡ ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗಾಗಲೇ ಅವರೊಂದು ಸ್ಟಡಿ ರಿಪೋರ್ಟ್ ಕೂಡ ಅವ್ರು ಮಾಡಿಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಮಾಡ್ತಾ ಇದ್ದಾರೆ, ನಮ್ಮ ಇಂಡಿಯಾದು ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ತಿಳಿಸಿದ್ದಾರೆ. ಸೊ ನನಗೆ ಸದ್ಯದಲ್ಲೇ ಇನ್ನೊಂದು ವಾರದಲ್ಲೇ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಆಫೀಸರ್ಸು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ACS ಕೂಡ ಬಂದಿದ್ದರು, ಕರ್ನಾಟಕ ಭವನದಿಂದ ಆಫೀಸರ್ಸು ಕೂಡ ಬಂದಿದ್ದರು. ನಾವು ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ನಮ್ಮ ಬೋಸ್ರಾಜ್ ಎಲ್ಲ ಕೂಡ ಜೊತೆಲಿ ಹೋಗಿದ್ದು. ಕುಮಾರ್ ನಾಯಕ್ MP ಬಂದಿದ್ದರು.
ಸೊ ಇದು ಒಂದು ಬೆಂಗಳೂರು ಬೆಳವಣಿಗೆ ಬಗ್ಗೆ ನಾವು ಚಿಂತೆ ಮಾಡ್ತಾಯಿದ್ದೀವಿ. ಸ್ಪೇಸ್ನ ಯೂಸ್ ಮಾಡಿ, ಯಾಕೆಂದರೆ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬರ್ತಾ ಇದೆ. ಸುತ್ತಲೂ ಪಾಪ ಸುಮಾರು ಜನ ಜಮೀನು ಕಳ್ಕೊಂಡಿದ್ದಾರೆ. ಅವ್ರ ಆಸ್ತಿ ಪಕ್ಕ ಅವರು ಲೋಡ್ ಮಾಡ್ಕೊಳ್ಳೋಕ್ಕೆ ಕಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಹೈಟ್ಗೆ ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಎಲ್ಲಿಂದ ನಮ್ಮ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಿಂದ ಹೊಸಕೋಟೆವರೆಗೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿವರೆಗೂ ಆ ರೋಡ್ ಏನು ವಿಡ್ತಾಗ್ತಾ ಇದೆ, ಅದಕ್ಕೂ ಕೂಡ ಮುಂದೆ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಆಮೇಲೆ ಎರಡನೇ ಏರ್ಪೋರ್ಟ್ಗೂ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರದ್ದು ಒಪಿನಿಯನ್ ಕಳಿಸಿದ್ದಾರೆ, ನೀವೇ ಸೆಲೆಕ್ಟ್ ಮಾಡಿ ಕಳಿಸ್ಕೊಡಿ ಅಂತ. ಸೊ ಅದನ್ನು ನಮ್ಮ ಸರ್ಕಾರ ಕೂತ್ಕೊಂಡು ಅದನ್ನು ಏನದು ಸಾಧ ಬಾಧಗಳನ್ನ ಚರ್ಚೆ ಮಾಡಿಕೊಂಡು 2-3 ಆಪ್ಷನ್ಸು ಕೊಟ್ಟಿದ್ದೀವಿ ಅಂತ ಅವರು ಹೇಳಿದ್ದಾರೆ. ನಾನು ಹೋದ್ಮೇಲೆ ಅದನ್ನು ಏನು ಕಳಿಸಿದ್ದಾರೆ ಅಂತ ನಾನು ನಮ್ಮ ಮಿನಿಸ್ಟರ್ಸ್ ಹತ್ರ ಮಾತಾಡಿ ವಿಲ್ ಟೇಕ್ ಎ ಡಿಸಿಷನ್. ಅಂದರೆ 2-3 ಆಪ್ಷನ್ ಮೀನ್ಸ್ ಜಾಗಗಳ 3 ಜಾಗ ನಾವು ಕೊಟ್ಟಿದ್ದನ್ನ ಅದನ್ನೆಲ್ಲ ಅವರು ರಿಪೋರ್ಟ್ ಮಾಡಿದ್ದಾರೆ. ಅದು ನಾವು ಜಾಗ ಕೊಡಬೇಕಾದ ನಾವು ಅವರಲ್ಲ. ಇಲ್ಲಿಂದ ರಿಪ್ಲೈ ಅಂದರೆ ಇಲ್ಲಿಂದ ಕೇಳಿದೆ. ಸೊ ನಾನು ಅದು ಸುಮ್ಮನೆ ಜಸ್ಟ್ ಜನರಲಾಗಿ ಕೇಳಿದೆ ಅಷ್ಟೇ. ಏರ್ಪೋರ್ಟ್, ಸೆಕೆಂಡ್ ಏರ್ಪೋರ್ಟ್ ವಿಚಾರ ಅದು ನಮ್ಮ MP ಪಾಟೀಲ್ ಡೀಲ್ ಮಾಡ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರು ದೃಷ್ಟಿಯಿಂದ ಮುಂದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ನಮ್ಮದು ಸ್ಕೈಡೆಕ್ದು ಸ್ವಲ್ಪ ಇಶ್ಯೂಸ್ ಇದೆ. ಪ್ರೀಮಿಯಂ ಎಫ್ಐಆರ್ನ ಲೋಡ್ ಮಾಡಬೇಕು, ಮಾರಬೇಕು, ಅವರು ಹೈ ರೈಸ್ ಹೋಗಬೇಕು. ಬೆಂಗಳೂರು ಸಿಟಿ ಒಳಗಡೆ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ನಮಗೆ ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಸರ್ಕಾರಕ್ಕೆ ಒಳ್ಳೆ ದುಡ್ಡು ಬರಬೇಕಲ್ಲ ಡೆವಲಪ್ಮೆಂಟ್ಗೆ. ಡಿಫೆನ್ಸ್ ಇಶ್ಯೂ ತುಂಬಾ ವರ್ಷಗಳಿಂದ ಇದೆ, ಪ್ರತಿ ಬಾರಿ ಮನವಿ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಯಾಕೆ ಕರೆಕ್ಟಾಗಿ ಈಗ ಒಂದು ಸ್ಟೇಜ್ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ಬೇರೆ ರಾಜ್ಯಗಳಲ್ಲೂ ಇದು ಸಮಸ್ಯೆ ವಿಪರೀತ ಇದೆ, ಎಲ್ಲ ಕಾಂಪ್ರಹೆನ್ಸಿವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನಮ್ಮ ಒತ್ತಡ ಕೂಡ ನಾವು ಮಾಡ್ತೀವಿ. ಸ್ಪೆಷಲಿ ಬೆಂಗಳೂರು ವಿಷಯಕ್ಕೆ ಬಂದರೆ ಆ ಯಲಂಕ ಜಕ್ಕೂರ್ ಹತ್ರ ಬಂದರೆ ಅಲ್ಲಿ ಲೆಫ್ಟ್ ರೈಟ್ ಎರಡೂ ಕೂಡ ಅವ್ರದೇ ಜಾಗ ಇದೆ. ಎಲ್ಲದಕ್ಕೂ ಪ್ರಾಬ್ಲಮ್. ಏನೇ ಬೆಂಗಳೂರು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಾಗ ಪದೇ ಪದೇ ಡಿಫೆನ್ಸ್ ಇಶ್ಯೂ ಬರುತ್ತೆ. ಅಲ್ಲೂ ಇದೆ, HALೂ ಇದೆ, ಯಲಂಕನೂ ಇದೆ. ಸರ್ ಈಗ ಸ್ಟೇಟ್ ಪಾಲಿಟಿಕ್ಸ್ ಸರ್, ನಿನ್ನೆ ಕೆಲವೊಂದು ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರು ಡಿನ್ನರ್ ಮೀಟಿಂಗ್ ಸೇರಿದ್ದಾರೆ. ಅವರು ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಕೂಡ ಸಂಪುಟಕ್ಕೆ ತೆಕ್ಕೊಳ್ಳಿ. ಹಿರಿಯ ಶಾಸಕರು CMನ ಕೂಡ ಭೇಟಿ ಮಾಡಿದ್ದಾರೆ ಸರ್, ಚರ್ಚೆ ನನಗೆ ಗೊತ್ತಿಲ್ಲ. ಅದು ನೀವು CMನೇ ಭೇಟಿ ಮಾಡಬೇಕು. ಅಲ್ಲ, ಮೊದಲ ಬಾರಿ ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಿ ನಾವು ಕೂಡ ಸಂದೇಶ ಕೊಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ. ನನ್ನೇನು ಅವ್ರೇನು ಭೇಟಿ ಮಾಡಿಲ್ಲ. ಬಾರದೆ ಸಭೆಗಳು ನಡೀತಾ ಇದಾವೆ ಸರ್. MLAsನೆಲ್ಲ ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾರೆ. ಅಧ್ಯಕ್ಷ ಗಮನದಲ್ಲಿ ಇಲ್ವಾ ಸರ್? ಅವರು ಶಾಸಕಾಂಗ ಪಕ್ಷದ MLAಗಳಿಗೆಲ್ಲ ಅವರೇ ಶಿಸ್ತನ್ನು ಪಾಲನೆ ಮಾಡಿಸುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರ್ತದೆ, ನನಗಿನ ಜಾಸ್ತಿ. ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಹಿಡಿತಾನೆ ಆಯ್ತು, ಅದು ಬಿಡಿ ಸರ್. ಈಗ ದಾವಣಗೆರೆ ವಿಚಾರದವಾಗಿ ನಿನ್ನೆ ಕೂಡ ಅಲ್ಲಿ ಒಂದು ಐಡ್ರಾಮಾ ಆಯಿತು. ಏನೇನಾಗಿದೆ ಅಲ್ಲಿ ಅಂದರೆ ನಮಗೆ ಕೊಡಬೇಕು ಅನ್ನೋ ಎಲ್ಲಿ ದಾವಣಗೆರೆಯಲ್ಲಿ ಸಂಬಂಧಪಟ್ಟ ಏನಾಗ್ತಾ ಇದೆ ಉಪಚುನಾವಣೆ ನನಗೆ ಗೊತ್ತಿಲ್ಲ. ನನಗಿನ್ನ ಏನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಐ ಥಿಂಕ್ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀನಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಇವತ್ತು ಕರೆಸ್ತೀನಿ ಅಂತ ಹೇಳಿದ್ರು, ಇವತ್ತು ಕರೆಸಿರ್ಬೇಕು. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಇಲ್ಲಿ ಮಾತಾಡಿದ್ದೀನಿ. ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಮಗೆ ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಯಾವಾಗ 2-3 ದಿನದಲ್ಲಿ ಅದೆಲ್ಲ ಮುಗಿಸ್ತೀವಿ. ಏಪ್ರಿಲ್
9th ಎಲೆಕ್ಷನ್ ಅಪ್ಪ. ಎಲೆಕ್ಷನ್ ಇರೋದು 9th ಟೈಮ್ ಕೂಡ ಕಡಿಮೆ ಇದೆ. ಹಾರ್ಡ್ಲಿ 20 days ಅಷ್ಟೇ. ಇಲ್ಲ 20 days. सर असम से एक एमपी है प्रदीप भारद्वाज, उन्होंने बीजेपी ज्वाइन कर लिया सर. आप No, I am very sorry that one of the important member of the Congress family, very loyal worker, has resigned. It is a big surprise to all of us. I just tried to speak to him. By the time he had already taken a decision, I don't know what has prevailed him. We never expected. He was a big role model for the Congress party. But unfortunately he has quit the party and joined. Sir, in last 1 month, sir, it is second big exit from Congress in Assam. Today we are having a meeting evening in Indira Bhavan. We are meeting on this Assam issue at 4:30 or 5 o'clock. ಇವತ್ತಿದೆ CEC. CEC 4:30. CEC 4:30. असम को लेकर मीटिंग है ना सर 4:30. After that we'll meet. I am not member of the CC. Yeah, I know sir. Senior observer. So this is second big exit from us, Congress in Assam in last 1 month. Well, previously it was Ipun Bora, now Pradyut Bardolai, the sitting MP. I will not comment much, but of course I agree that a sitting member, a senior leader is a big loss to us. But the Congress party in Assam will definitely be more stronger. I know how much it will affect or not. But it is the people of Assam needs a change. Sir, can you speak on the meeting in English? Today I had a meeting with the Honorable Civil Aviation Minister, Mr. Naidu Garu, regarding Bangalore's development because of the airport. 3-4 airports are there, defense airports are there. We are not able to take good height as compared to other parts of the cities like Mumbai, like Hyderabad or any other part of the cities. So I have just placed our request to examine it. Though the Act says different in the rules of defense, they curtailed the height of the buildings. They said till 20 kilometers you should not do anything. We have come out with a new law for the premium affair, which we have to give to the developers, and they are not able to consume that height. So we want a growth, we want a development, because a lot of sites have been private levels and PDA has been doing, and again a lot of congestion is happening. People coming from outside part of the city to enter city, and a lot of traffic is happening. So we have to see that more where metro line is going on, bigger roads are there. So a lot of development should take place, and it should be easy within the city instead of bringing people from outside. That is a different township that is a different concept. But still city growth should happen like other international cities. The Honorable Minister has assured us that he is getting a report on how the international cities rules and regulations has been working out on the airports. So we are meeting, the meeting will be conducted between the defense and the airport authority. After that, I think our officers also will be invited for that meeting, and we will have a presentation. And I think one day I will also meet the Honorable Defence Minister and take his appointment and explain our problems on this issue. I am sure we will come up with a solution for the growth of Bangalore. ಸರ್, PC ಮೋಹನ್ ಅವರು ಇನ್ನೊಂದು ಪ್ರಶ್ನೆ ಕೇಳಿದಾಗ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಒಂದು ಉತ್ತರ ಕೊಟ್ಟಿತ್ತು. ಭಾರತ ಸರ್ಕಾರ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 25 ವರ್ಷದೊಳಗೆ ಯಾವುದೇ ಅಂದ್ರೆ ಮೈಸೂರು ಹಾಸನ ಇದನ್ನು ಹೊರತುಪಡಿಸಿ ಹೊಸ ವಿಮಾನ ನಿಲ್ದಾಣ ಮಾಡೋಂಗಿಲ್ಲ ಅಥವಾ ಅಭಿವೃದ್ಧೀಕರಣ ಮಾಡೋಂಗಿಲ್ಲ. ಇವತ್ತೇನಾದ್ರು ಪ್ರಸ್ತಾಪ ಆಯ್ತು ಸರ್ ಆ ವಿಚಾರ ಏನಾದ್ರು? ಅಲ್ಲ, ಅದು
25 ವರ್ಷ ನಮ್ಮ ಏರ್ಪೋರ್ಟ್ ಆದಮೇಲೆ ಅದು 33 ಜನ ಆಗ್ತದೆ. ಅಷ್ಟೊತ್ತು ನಾವೀಗ ರೆಡಿ ಮಾಡ್ಕೋಬೇಕಲ್ಲ, ನಮ್ಮ ಲ್ಯಾಂಡ್ ಅಕ್ವಿಷನ್ಸು ಬೇರೆ ಬೇರೆ ಎಲ್ಲ. ಸರ್ ಬಟ್ BAL ಅವರೇ ಮಾಡಿದ್ರೆ ಅದೇನು ರೆಸ್ಟ್ರಿಕ್ಷನ್ಸ್ ಏನು ಬರಲ್ಲ. ಬಟ್ ಬೇರೆಯವ್ರು ಕೊಟ್ಟರೆ ಆ ರೆಸ್ಟ್ರಿಕ್ಷನ್ಸ್ ಇದೆ, ಅಗ್ರಿಮೆಂಟ್ ಇದೆ. ಅವ್ರಿಗೆ 130 ಕಿಲೋಮೀಟರ್ ಒಳಗಡೆ 150 ಕಿಲೋಮೀಟರ್ ಮೇಲ್ ಮಾಡಬೇಕು. ಆಮೇಲೆ ಒಂದು 45 ಕಿಲೋಮೀಟರ್ ಮಾಡಿದ್ರು ಅದೇನಾದ್ರು ತೊಂದರೆ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ. ಅಲ್ಲ, ಈಗ ತೋರಿಸಿರುವಂಥ 2-3 ಜಾಗಗಳದ್ದು ಅದೇ ಸಮಸ್ಯೆ ಅಂತ ಹೇಳ್ತಾರೆ. 150 ಕಿಲೋಮೀಟರ್ ವ್ಯಾಪ್ತಿ ಒಳಗಿದೆ ಮತ್ತೆ ಅಲ್ಲ, ಅದಕ್ಕೆ ಟೈಮ್ ಇದೆ, ನಮಗೆ ಟೈಮ್ ಆಗ್ತದೆ. ಸಿಟಿ ಒಳಗಡೆ ಬರ್ತವೆ, ಮತ್ತೆ ಕಂಜೆಷನ್ ಪಾರ್ಟ್ ಶುರುವಾಗುತ್ತೆ ಅಂತ. ಇದಕ್ಕೆ ನಾವು ಸ್ವಲ್ಪ ಆದಷ್ಟು 3-4 ಲೊಕೇಶನ್ ತೋರಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಆದಂಥ ಒಪಿನಿಯನ್ ಕಳಿಸ್ಕೊಟ್ಟಿದ್ದಾರಂತೆ. ಸೋಂಪುರದಲ್ಲಿ ಮತ್ತೆ ಗಲಾಟೆ ಶುರುವಾಗಿದೆ, ನೈಸ್ ರೋಡ್ ವಿಚಾರವಾಗಿ. ಏನು ಸೋಂಪುರದಲ್ಲಿ ಅದೇ ಸರಿಯಾಗಿ ನಮಗೆ ನೈಸ್ನವ್ರು ಇದು ಮಾಡಿಲ್ಲ. ಸೋಮಶೇಖರ್ ಅವರು ಅವ್ರ ಪರವಾಗಿ ನಿಂತಿದ್ದಾರೆ, ನೈಸ್ ಪರವಾಗಿ ಓಪನ್ ಆಗಿ ದುಡ್ಡು. ಸೈಟು ಜಮೀನು ಕಳ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಬೇಕಲ್ವಾ, ದುಡ್ಡು ಕೊಡಬೇಕು, ಸೈಟು ಕೊಡಬೇಕು. ರೈತರು ಕೇಳೋದು ತಪ್ಪೇನಿದೆ, ಕೊಡಬೇಕು. 25 ವರ್ಷದಿಂದ ಅವ್ರು ಸೈಟ್ ಕೊಡದೆ ಹೋದ್ರೆ ಯಾವ ಸರ್ಕಾರದ ತಪ್ಪೋ ಲೈಸೆನ್ಸ್ ತಪ್ಪೋ ಅದು ಬೇರೆ ವಿಚಾರ. ಪಾಪ ಆಸ್ತಿ ಕಳ್ಕೊಂಡವನು ಯಾರು ಸುಮ್ಮನೆ ಇರ್ತಾರೆ? ಈಗೆಲ್ಲ ಕಾನೂನುಗಳು ಬಂದಿದೆ, ಹೊಸ ಕಾನೂನು ಬಂದಿದೆ. ವಾಟ್ ಇಸ್ ಗೋಯಿಂಗ್ ಆನ್ ಪಾರ್ಲಿಮೆಂಟ್? ನಾರ್ಮಲ್ ಡಿಸ್ಕಷನ್ ಇದು ಮುಗಿಸ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.